ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ. ಸೆಪ್ಟೆಂಬರ್ ತಿಂಗಳಿನ ಕೊನೆಯ ಭಾನುವಾರದಂದು ದೇವರ ವಾಕ್ಯವನ್ನು ನಿಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಾವು ಸ್ವಲ್ಪ ಜನರು ನಮ್ಮಿಂದ ರಕ್ಷಿಸೋದಕ್ಕಾಗುತ್ತಾ? ನಾವು ಬಲಹೀನರು, ಅವರು ಬಲಶಾಲಿಗಳು, ಅವರು ಸೈನ್ಯಾಧಿಪತಿಗಳು, ಸೈನ್ಯವು ದೊಡ್ಡದಾಗಿದೆ, ಅವರನ್ನು ಸೋಲಿಸೋದಕ್ಕೆ ನಮಗಾಗೋದಿಲ್ಲ, ಅವರು ನಮ್ಮನ್ನು ಸೋಲಿಸಿ ನಮ್ಮನ್ನು ಜಯಿಸಿ ಅವರು ಹೋಗುತ್ತಾರೆ ಎಂಬ ಭಯಭೀತಿಗಳು ನಿಮಗಿದೆಯಾ? ನನ್ನ ಪರಿಸ್ಥಿತಿ ನನ್ನನ್ನು ಆವರಿಸಿಕೊಂಡು ನನ್ನನ್ನು ಸೋಲಿಸುತ್ತೆ, ನನ್ನ ಭಯದಿಂದ ನಾನು ಆಚೆಗೆ ಬರೋಕ್ಕಾಗುತ್ತಿಲ್ಲ, ನಾನು ನನ್ನ ಕುರಿತಾಗಿ ಇಟ್ಟಿರುವಂತ ಚಿಂತೆಗಳು ನನ್ನನ್ನು ಕುಗ್ಗಿಸುತ್ತದೆ, ನಾನು ಮೇಲಕ್ಕೆದ್ದಿ ಬರೋದಕ್ಕಾಗ್ತಾ ಇಲ್ಲ ಎಂಬ ಪ್ರಶ್ನೆಗಳು, ಚಿಂತೆಗಳು ನಿಮಗಿರೋದಾದ್ರೆ ಈ ಸಂದೇಶ ನಿಮಗೆ. ಸ್ವಲ್ಪ ಜನರಾಗಲಿ ಅನೇಕ ಜನರಿಂದ ಆಗಲಿ ದೇವರಿಗೆ ರಕ್ಷಿಸೋದಕ್ಕೂ ಕ್ರಿಯೆ ಮಾಡೋದಕ್ಕೂ ಆತನಿಗೆ ಸಾಧ್ಯ ಎಂಬ ಒಂದು ವಾಕ್ಯವನ್ನೇ ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಮಾತನಾಡೋದಕ್ಕೆ ದೇವರ ಕೃಪೆಯಲ್ಲಿ ಬಯಸೋದು, ಆಶೀರ್ವಿಸೋದು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ತಾಲಂತಲ್ಲ, ನಿನ್ನ ಬಲವಲ್ಲ, ನಿನ್ನ ಮಹಿಮೆ ಅಲ್ಲ, ನಿನ್ನ ಕುಟುಂಬದ ಹೆಸರಲ್ಲ, ಯಾವುದೂ ಅಲ್ಲ, ನಿನಗೋಸ್ಕರವಾಗಿ ದೇವರ ಕಣ್ಣಲ್ಲಿ ದಯೆಯನ್ನು, ಕೃಪೆಯನ್ನು ಹೊಂದಿಕೊಳ್ಳೋದು, ಅದು ಕರ್ತನಾದ ಯೇಸು ಸ್ವಾಮಿಯ ಮರಣದ ಮುಖಾಂತರವಾಗಿ ಅದನ್ನು ನಂಬಿದಂತ ನನಗೂ ನಿನಗೂ ಆತನ ಕಣ್ಗಳಲ್ಲಿ ದಯೆಯು, ಆಶೀರ್ವಾದವು, ಕೃಪೆಯು ಉಂಟಾಗಿದೆ. ಆ ಕೃಪೆಯ ನಿಮಿತ್ತವಾಗಿ ಸೆಪ್ಟೆಂಬರ್ ತಿಂಗಳಿನ ಈ ಕೊನೆಯ ಭಾನುವಾರದವರೆಗೂ ನಾನು ನೀವು ಬಂದಿರೋದು. ಅಕ್ಟೋಬರ್ ತಿಂಗಳಿಗೆ ಪ್ರವೇಶಿಸೋದಕ್ಕಿಂತ ಮುಂಚಿತವಾಗಿ ಜಯವನ್ನು ಅನುಭವಿಸುವವರಾಗಿ, ಜಯದಲ್ಲಿ ಪ್ರವೇಶಿಸಿ ಜಯದ ಜೀವಿತವನ್ನು ಜೀವಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಅದಕ್ಕೆ ಆಧಾರವಾಗಿ ನಾವು ಓದೋಣ 1 ಸಮುವೇಲ 14ನೇ ಅಧ್ಯಾಯದ 6ನೇ ವಾಕ್ಯ. 1 ಸ್ಯಾಮುವೇಲ್ ಚಾಪ್ಟರ್ 14 ವರ್ಸ್ 6. ಯೋನಾಥಾನನು ತನ್ನ ಆಯುಧಗಳನ್ನು ಹೊತ್ತುಕೊಂಡು ಬರುತ್ತಿದ್ದ ಯವ್ವನಸ್ಥನಿಗೆ, ಆ ಹೊರದೇಶಿಯರ ಪಾಳೆಯಕ್ಕೆ ಹೋಗೋಣ ಬಾ, ಆ ಜನರನ್ನು ಸೋಲಿಸಲು ಯೆಹೋವನು ಬಹುಶಃ ನಮ್ಮನ್ನು ಬಳಸಬಹುದು, ಯೆಹೋವನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ, ನಮ್ಮಲ್ಲಿ ಅನೇಕ ಸೈನ್ಯಾಧಿಕರಿಂದಲೂ ಕೆಲವು ಸೈನ್ಯಾಧಿಕರಿಂದಲೂ ಅದು ಲೆಕ್ಕಕ್ಕೆ ಬರುವುದಿಲ್ಲ ಎಂದು ಆತನು ಹೇಳಿದನು. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಯೋನಾಥಾನನು ಎಂಬ ರಾಜನ ಮಗನು. ಯೋನಾಥಾನನು ಒಂದು ವೀರನು, ಆಯುಧಗಳನ್ನು ಉಪಯೋಗಿಸೋದಕ್ಕೆ ಬಲ್ಲನು. ಇಸ್ರಾಯೇಲ್ ಜನರು ಫಿಲಿಸ್ತೀಯರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಂತ ಸಮಯದಲ್ಲಿ ಸೌಲು ರಾಜನಿಗೂ ಮತ್ತು ಯೋನಾಥಾನನಿಗೂ ಇಬ್ಬರಿಗೂ ಮಾತ್ರವೇ ಆಯುಧವಿದ್ದಂತ ಸನ್ನಿವೇಶ. ಸಮುವೇಲನು ಪ್ರವಾಚಕನಾಗಿ ಇಸ್ರಾಯೇಲ್ ಜನರನ್ನು ನಡೆಸುವಾಗ ರಾಜನಾಗಿ ಸೌಲನನ್ನು ಇಸ್ರಾಯೇಲ್ ಜನರು ಆರಿಸಿಕೊಂಡು ಅವರ ಮೇಲೆ ಸೌಲನು ಆಳ್ವಿಕೆಯನ್ನು ಮಾಡುವಾಗ ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿ ಬಂದಂತ ಫಿಲಿಸ್ತೀಯರನ್ನು ಸೋಲಿಸೋದಕ್ಕೆ ಸೌಲನು ಮತ್ತು ತನ್ನ ಸೈನ್ಯವು ಯುದ್ಧ ಪಾಳ್ಯಕ್ಕೆ ಹೋದಾಗ ಅಲ್ಲಿ ಯುದ್ಧದಲ್ಲಿ ಸೌಲನ ಮಗನಾದ ಯೋನಾಥಾನನು ಮತ್ತು ಆತನ ಆಯುಧವನ್ನು ಹೊತ್ತುಕೊಂಡು ಹೋಗುತ್ತಿದ್ದಂತ ಯವ್ವನಸ್ಥನು, ಅವರಿಬ್ಬರ ಮಧ್ಯದಲ್ಲಿ ನಡೆದಂತ ಸಂಭಾಷಣೆಯು ಅವರು ಹೇಗೆ ಫಿಲಿಸ್ತೀಯರ ಪಾಳೆಯಕ್ಕೆ ಹೋಗಿ ಯುದ್ಧವನ್ನು ಜಯಿಸಿದ ಸಂಗತಿಯ ಒಂದು ವಾಕ್ಯಗಳಲ್ಲಿ ಇರುವಂತ ಒಂದು ವಾಕ್ಯವನ್ನು ನಾವು ಇವತ್ತು ಓದಿದ್ದೇವೆ. ಯೋನಾಥಾನನು ತನ್ನ ಆಯುಧವನ್ನು ಹೊತ್ತುಕೊಂಡು ಹೋಗುತ್ತಿದ್ದಂತ ಯವ್ವನಸ್ಥನ ಬಳಿಯಲ್ಲಿ ಹೇಳುವಂತ ಒಂದು ಮಾತು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಯೋನಾಥಾನನ ಸ್ಥಾನದಲ್ಲಿ ದೇವರನ್ನಿಟ್ಟು ಆ ಒಂದು ಯವ್ವನಸ್ಥನ ಸ್ಥಾನದಲ್ಲಿ ನಿಮ್ಮ ಜೀವಿತವನ್ನು ಇಟ್ಟು ನಾವು ನೋಡೋದಾದರೆ ಇವತ್ತು ದೇವರು ನಮ್ಮ ಹತ್ರ ಹೇಳೋದು ಇದೇ ಸಂಗತಿ. ನಿನಗೆಷ್ಟು ಜನರಿದ್ದಾರೆ ಎಂಬುದಲ್ಲ ಮುಖ್ಯ, ನಿನ್ನ ಜೊತೆ ಎಷ್ಟು ಜನ ನಿಂತಿದ್ದಾರೆ ಎಂಬುದು ಅಲ್ಲ ಮುಖ್ಯ. ಯೆಹೋವನಾದ ದೇವರು ನಿನಗೆ ಆ ಹೊರದೇಶಿಗಳ ಮಧ್ಯದಲ್ಲಿ ಜಯವನ್ನು ಕೊಡೋದಕ್ಕೆ ದೇವರು ನಿರ್ಧರಿಸಿರೋದಾದರೆ ನಿನಗೆ ಜಯವು ಖಂಡಿತ, ನಿಶ್ಚಯ ಅನ್ನೋದು ದೇವರ ವಾಕ್ಯದ ಅಡಿಸ್ಥಾನ. ಯೋನಾಥಾನನು ಮತ್ತು ಆ ಯವ್ವನಸ್ಥನು ಆ ಒಂದು ಪಾಳೆಯಕ್ಕೆ ಹೋಗೋದಕ್ಕಿಂತ ಮುಂಚೆ ಮಾತನಾಡಿದ ಒಂದು ಮಾತು, ಅನೇಕರಿಂದಾಗಲಿ ಸ್ವಲ್ಪ ಜನರಿಂದಾಗಲಿ ಯೆಹೋವನು ನಮ್ಮನ್ನು ಬಳಸಿ ಯುದ್ಧದಲ್ಲಿ ಜಯವನ್ನು ಕೊಡೋದಕ್ಕೆ ಆತನು ಬಲ್ಲನು, ಶಕ್ತನು, ವೀರನು ಎಂಬುದಾಗಿ ನಂಬಿಕೆಯಿಂದ ಮಾತನಾಡುವ ಒಂದು ಪದ. ಈ ಬೆಳಗಿನ ಸಮಯದಲ್ಲಿ ನನಗೂ ನಿಮಗೆಲ್ಲರಿಗೂ ಆ ನಂಬಿಕೆ ಇದೆಯಾ? ಈ ನಾವು ಕ್ರೈಸ್ತ ಜೀವಿತದಲ್ಲಿ ಅನುಭವಿಸುವಂತ ಯುದ್ಧಗಳು,
ಪಾಪದ ನಿಮಿತ್ತವಾಗಿ ಬರುವಂತ ಯುದ್ಧ, ಶೋಧನೆಗಳಲ್ಲಿ ನಿಮಿತ್ತವಾಗಿ ಬರುವಂತ ಯುದ್ಧ, ಕುಟುಂಬದಲ್ಲಿ ಹೋರಾಡುವಂತ ಹೋರಾಟಗಳು, ಕೆಲಸದಲ್ಲಿ ಹೋರಾಡುವಂತ ಹೋರಾಟಗಳು, ಮಕ್ಕಳ ಜೀವನದಲ್ಲಿ ಬರುವಂತ ಹೋರಾಟಗಳು, ಇದನ್ನೆಲ್ಲವನ್ನು ದೇವರು ಜಯಿಸೋದಕ್ಕೆ, ನಮಗೆ ಅದನ್ನು ಜಯಿಸಿ ಮುಂದೆ ಬರೋದಕ್ಕೆ, ಜಯದ ಜೀವಿತವನ್ನು ಕೊಡೋದಕ್ಕೆ ಆತನು ಶಕ್ತನು, ಬಲ್ಲನು, ಆತನಿಗೆ ಇಷ್ಟವಿದೆ ಎಂಬುದಾಗಿ ನೀನು ನಂಬುವನಾಗಿದ್ದೀಯೋ. ಯೋನಾಥಾನನು ತನ್ನ ಆ ಯವ್ವನಸ್ಥನು ಆಯುಧವನ್ನು ಹೊತ್ತುಕೊಂಡು ಹೋಗುವಂತ ಯವ್ವನಸ್ಥ ಹತ್ರ ಹೇಳ್ತಾನೆ, ಬಾ ನಾವು ಹೊರದೇಶಿಗರ ಪಾಳ್ಯಕ್ಕೆ ಹೋಗೋಣ ಎಂಬುದಾಗಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಇವತ್ತು ನಿನಗೆ ಈ ಹೊರದೇಶಿಗರ ಪಾಳ್ಯಕ್ಕೆ ಹೋಗೋದಕ್ಕೆ ದೇವರ ಸಹಾಯ ಮಾಡಲಿ. ಈ ಹೊರದೇಶಿಗಳು ಎಂಬುದಾಗಿ ಹೇಳುವಾಗ ಫಿಲಿಸ್ತಿಯರ ಕುರಿತಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಇಸ್ರಾಯೇಲ್ ಜನರವರಲ್ಲ, ಅವರು ಇಸ್ರಾಯೇಲ್ ಜನರಿಗೆ ವಿರುದ್ಧವಾಗಿರುವವರು, ಅವರು ಇಸ್ರಾಯೇಲ್ ಜನರ ಸಮಾಧಾನವನ್ನು ನಷ್ಟಪಡಿಸುವವರು, ಅವರ ಧಾನ್ಯಗಳನ್ನು ನಷ್ಟಪಡಿಸುವವರು, ಅವರ ಒಂದು ಕುಟುಂಬ ಜೀವಿತವನ್ನು, ಅವರ ಒಂದು ಸಮಾಧಾನವನ್ನು ನಷ್ಟಪಡಿಸುವ ಒಂದು ಜನಗಳಾಗಿದ್ದರು. ಅವರು ಯಾವಾಗಲೂ ಇವರಿಗೆ ಯುದ್ಧ ಮಾಡಕ್ಕೆ ಬರ್ತಾ ಇದ್ರು. ಇವರು ಇಬ್ಬರಾಗಿ ಅವರ ಪಾಳ್ಯಕ್ಕೆ ಹೋಗೋಣ ಬಾ ಎಂಬುದಾಗಿ ಹೇಳಿದ್ರು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿನ್ನ ಜೀವಿತದಲ್ಲೂ ನಿನ್ನ ಸಮಾಧಾನವನ್ನು, ಸಂತೋಷವನ್ನು, ಕಷ್ಟವನ್ನು, ನಿನ್ನ ಆಶೀರ್ವಾದಗಳನ್ನು, ನಿನಗೆ ದೇವರು ಕೊಟ್ಟಂತ ಕೃಪೆಯನ್ನು ನಷ್ಟಪಡಿಸುವಂತ ಫಿಲಿಸ್ತಿಯರ ಒಂದು ಪಾಳ್ಯಕ್ಕೆ ನೀನು ನಂಬಿಕೆಯಿಂದ ಅದನ್ನು ಜಯಿಸ್ತೀನಿ ಎಂಬ ಧೈರ್ಯದಿಂದ ಮುಂದಕ್ಕೆ ಹೋಗೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರೈಸ್ ದಿ ಲಾರ್ಡ್. ನಾವು ಅವರ ಪಾಳ್ಯಕ್ಕೆ ಹೋಗಿ ಅವರನ್ನು ಯುದ್ಧ ಮಾಡಿ ಜಯಿಸಬೇಕಾಗಿದೆ. ಸಿಂಹವನ್ನು ಕೊಲ್ಲಬೇಕಾದಲ್ಲಿ ಸಿಂಹವನ್ನು ಅವರ ಜಾಗಕ್ಕೆ ಕರೆದಲ್ಲ ಕೊಲ್ಲುತ್ತಿದ್ದದ್ದು. ಸಿಂಹವನ್ನು ಬೇಟೆಯಾಡಬೇಕಾದಂತ ಸನ್ನಿವೇಶದಲ್ಲಿ ಸಿಂಹವೋ ಹುಲಿಯೋ ಆದಂತ ಸ್ಥಳ, ಅದು ವಾಸ ಮಾಡುವಂತಹ ಸ್ಥಳಕ್ಕೆ ಹೋಗಿ ಕೊಲ್ಲುವಂತದ್ದೇ ಒಂದು ಯುದ್ಧದ ನಿಯಮವಾಗಿತ್ತು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿನ್ನ ವಿರುದ್ಧವಾಗಿ ಬರುವಂತಹ ಶೋಧನೆಯನ್ನು, ಪಾಪವನ್ನು, ಶಾಪವನ್ನು, ತೊಂದರೆಗಳನ್ನು, ಹೋರಾಟಗಳನ್ನು ನೀನು ನಾಶಪಡಿಸಬೇಕಾದಲ್ಲಿ ಆ ಸ್ಥಾನಕ್ಕೆ ಇಳಿದು ಹೋಗಿ ಕೊಲ್ಲೋದಕ್ಕೆ, ಅದರ ಮೇಲೆ ಜಯ ಹೊಂದೋದಕ್ಕೆ ದೇವರು ನಿಮ್ಮನ್ನು ಸಹಾಯ ಮಾಡಲಿ. ಅಲ್ಲಿ ಯೋನಾಥಾನನು ಹೇಳ್ತಾನೆ, ಸ್ವಲ್ಪ ಜನರಾಗಲಿ ಅನೇಕರಾಗಲಿ ಯೆಹೋವನಿಗೆ ರಕ್ಷಣೆ ಮಾಡೋದಕ್ಕೆ ಈ ಚಿತ್ತವಾದಲ್ಲಿ ಆತನು ನಮ್ಮನ್ನು ಬೆಳೆಸೋದಕ್ಕೆ, ನಮ್ಮನ್ನು ಸಮರ್ಪಿಸಿ ಮುಂದಕ್ಕೆ ಹೋಗೋಣ ಎಂಬುದಾಗಿ. ನೀವು ಸ್ವಲ್ಪ ತಾಲಂತ್ ಇರುವವರಾಗಿ ಇರಲಿ, ಜಾಸ್ತಿ ತಾಲಂತ್ ಇರುವವರಾಗಿ ಇರಲಿ, ನಿಮಗೆ ಏನು ಮಾಡೋಕೆ ಬರದೇ ಇರಲಿ, ಆದರೆ ನಿಮ್ಮ ಮೇಲೆ ದೇವರ ಕೃಪೆ ಇರೋದಾದರೆ, ನಿಮ್ಮ ಮೇಲೆ ದೇವರ ಅಭಿಷೇಕವಿರೋದಾದರೆ, ನಿಮ್ಮನ್ನು ದೇವರು ಕರೆದಿರೋದೇ ಆದಲ್ಲಿ ನಿಮ್ಮನ್ನು ದೇವರು ಉಪಯೋಗಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿಮ್ಮ ತಾಲಂತಲ್ಲ ಆತನಿಗೆ ಮುಖ್ಯ, ನಿಮ್ಮ ಮೇಲಿರುವಂತ ಬುದ್ಧಿ ಜ್ಞಾನವಲ್ಲ ಮುಖ್ಯ, ನೀವು ಎಷ್ಟು ಚೆನ್ನಾಗಿ ಓದಿದ್ದೀರೋ, ಎಷ್ಟು ಚೆನ್ನಾಗಿ ಮಾತನಾಡ್ತೀರಾ ಎಂಬುದೆಲ್ಲ ಮುಖ್ಯ. ಆತನಿಗೆ ನೀವು ಆತನ ಪಾದದಲ್ಲಿ ಕಾದಿದ್ದು ಆತನು ನಮ್ಮನ್ನು ಉಪಯೋಗಿಸಬೇಕು ಎಂಬ ಬಯಕೆ ಇರೋದಾದರೆ, ಆ ಒಂದು ಆಸೆ ನಿಮಗೆ ಇರೋದಾದರೆ, ಆತನು ನಿಮಗಾಗಿ ಕ್ರಿಯೆ ಮಾಡೋದಕ್ಕೆ ಆತನು ನಂಬಿಕೆಸ್ತಕ್ಕನಾಗಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ಯೋನಾಥಾನನು ಮತ್ತು ಆ ಒಂದು ಯವ್ವನಸ್ಥನು ಆ ಒಂದು ಪಾಳ್ಯಕ್ಕೆ ಹೋಗುವಾಗ ಇವರಿಗೊಂದು ನಂಬಿಕೆ, ಯೆಹೋವನು ನಮಗೆ ಬಿಡುಗಡೆ ಕೊಡುವನು, ಯೆಹೋವನು ನಮಗಾಗಿ ಯುದ್ಧವನ್ನು ಮಾಡುವನು, ಯೆಹೋವನು ನಮಗಾಗಿ ಕ್ರಿಯೆಯನ್ನು ಮಾಡುವನು ಎಂಬುದಾಗಿ ಆ ನಂಬಿಕೆ ನನಗೂ ನಿನಗೂ ಇದೆಯಾ? ಯೆಹೋವನಾದ ದೇವರೇ ನನಗೂ ನಿನಗೋಸ್ಕರವಾಗಿ ಆ ಏದನ್ ತೋಟದಲ್ಲಿ ನಮಗಿದೆಲ್ಲವನ್ನು ಸಿದ್ಧಪಡಿಸಿದ್ದು, ಆದಿಯಿಂದ ಇವತ್ತುವರೆಗೂ ನಮಗೆಲ್ಲವನ್ನು ಕೊಟ್ಟದ್ದು ಯೆಹೋವನಾದ ದೇವರೇ. ಎಷ್ಟೋ ಸಾರಿ ನಾನು ನೀವು ಬಿದ್ದ ಹೋಗಬೇಕಾಗಿತ್ತು, ನಾವೆಷ್ಟೋ ಜನ ಈ ಲೋಕದಿಂದ ಸತ್ತು ಹೋಗಬೇಕಾಗಿತ್ತು. ಯೆಹೋವನಾದ ದೇವರು ನಮಗೋಸ್ಕರವಾಗಿ ಯುದ್ಧ ಮಾಡಿದ ನಿಮಿತ್ತವಾಗಿ, ದೇವರು ನಮಗಾಗಿ ಕ್ರಿಯೆ ಮಾಡಿದ ನಿಮಿತ್ತವಾಗಿ ನಾವಿವತ್ತು ಬದುಕಿದ್ದೇವೆ, ಸಂತೋಷವಾಗಿ, ಸಮಾಧಾನವಾಗಿ, ಆರೋಗ್ಯದಿಂದ ಇರುವುದು ದೇವರು ನಮಗಾಗಿ ಯುದ್ಧ ಮಾಡಿದ್ದಕ್ಕಾಗಿ ಮಾತ್ರ. ನಾವು ಯುದ್ಧದಲ್ಲಿ ನಿಂತಿದ್ದೇವೆ ಅಷ್ಟೇ, ನಮಗಾಗಿ ಯುದ್ಧ ಮಾಡೋದು ಯೆಹೋವನಾದ ದೇವರು. ಆ ಯುದ್ಧದಲ್ಲಿ ನಮಗೆ ರಕ್ಷಣೆಯನ್ನು, ಸಂರಕ್ಷಣೆಯನ್ನು, ಸೌಖ್ಯವನ್ನು, ಆಶೀರ್ವಾದವನ್ನು, ಬಿಡುಗಡೆಯನ್ನು ಯೆಹೋವನಾದ ದೇವರು ಕೊಡುವವನಾಗಿದ್ದಾನೆ. ಆ ಯುದ್ಧದ ಪಾಳ್ಯಕ್ಕೆ, ಆ ಯುದ್ಧರು ಇರುವಂತ, ಆ ಸೈನ್ಯಾಧಿಪತಿಗಳಿರುವಂತ, ಆ ಒಂದು ಅನ್ಯ ಜನರಿರುವಂತ ಪಾಳ್ಯದಲ್ಲಿ ನೀವು ಹೋಗಿ ಯೆಹೋವನಿಗಾಗಿ ನಿಂತುಕೊಳ್ಳುವವರಾದಲ್ಲಿ ನಿಮ್ಮನ್ನು ಉಪಯೋಗಿಸಿ, ಸ್ವಲ್ಪ ಜನರನ್ನು ಉಪಯೋಗಿಸಿ, ಅನೇಕರನ್ನು ಉಪಯೋಗಿಸಿ ದೇವರು ಯುದ್ಧ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಆ ಶಕ್ತಿಯುಳ್ಳ ದೇವರ ಕೈಗಳಲ್ಲಿ ನಿಮ್ಮನ್ನು ನೀವೇ ಸಮರ್ಪಿಸ್ತೀರಾ? ಇವತ್ತು ನನ್ನ ಜೊತೆ ಸೇರಿ ಹೇಳ್ತೀರಾ, ಯೆಹೋವನಾದ ದೇವರೇ ನನ್ನನ್ನು ನೀನು ಉಪಯೋಗಿಸು, ಈ ಯುದ್ಧ ಮಾಡೋದಕ್ಕೆ ನೀವು ನನ್ನನ್ನು ಉಪಯೋಗಿಸಿ, ಯುದ್ಧದಲ್ಲಿ ಜಯವನ್ನು ದೇವರೇ ನೀವು ನನಗೆ ದಯಪಾಲಿಸಿ ಎಂಬುದಾಗಿ ನೀವು ಪ್ರಾರ್ಥಿಸೋದಕ್ಕೆ ಇವತ್ತು ಸಾಧ್ಯವಾಗುತ್ತಾ? ಹಾಗೆ ನೀವು ಪ್ರಾರ್ಥಿಸೋದಾದರೆ ನನ್ನ ಜೊತೆ ಸೇರಿ ಹೇಳಿ, ಯೆಹೋವನಾದ ದೇವರು ನನಗೆ ಕ್ರಿಯೆ ಮಾಡುವನು, ನನಗಾಗಿ ಆತನು ಯುದ್ಧವನ್ನು ಮಾಡುವನು, ಆತನು ನನಗೆ ಯುದ್ಧ ಮಾಡುವ ನಿಮಿತ್ತವಾಗಿ, ಆತನು ನನ್ನ ಜೊತೆ ಇರುವುದರ ನಿಮಿತ್ತವಾಗಿ ನಾನು
ಜಯವನ್ನು ಹೊಂದಿಕೊಳ್ಳುವೆ, ನಾನು ನನ್ನ ಕುಟುಂಬವನ್ನು ಜಯವನ್ನು ಹೊಂದಿಕೊಳ್ಳುವೆ, ನಾವೆಲ್ಲರೂ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ. ಈ ರಕ್ಷಣೆಯ ರಹಸ್ಯಗಳಲ್ಲಿ ಒಂದಾಗಿರೋದು ನಾವು ಯೆಹೋವನು ಆಗಿರುವಂತ ನಾವೆಲ್ಲರೂ ಸೇರಿ ಯುದ್ಧವನ್ನು ಮಾಡುವುದರಲ್ಲಿ, ಯುದ್ಧದಲ್ಲಿ ದೇವರು ನಮಗೆ ಜಯವನ್ನು ಕೊಡುವವನಾಗಿರ್ತಾನೆ. ಈ ಯುದ್ಧದಲ್ಲಿ ದೇವರು ನಮಗೆ ಜಯವನ್ನು ಕೊಡಲಿ ಎಂಬ ಪ್ರಾರ್ಥನೆ ನಮ್ಮದು. ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ಇಲ್ಲಿ ಬಂದಿರುವಂತ ಈ ವಿಡಿಯೋ ನೋಡುವಂತ ಎಲ್ಲರನ್ನು ನೀವು ಆಶೀರ್ವದಿಸಿ, ಅವರ ಕೇಳುವಂತ ಈ ಮಾತುಗಳ ನಿಮಿತ್ತವಾಗಿ ಅವರ ಜೀವಿತದಲ್ಲಿರುವಂತಹ ಶೋಧನೆಗಳನ್ನು, ಯುದ್ಧಗಳನ್ನು, ಹೋರಾಟಗಳನ್ನು ದೇವರು ತೆಗೆದಾಕಿ ಅದರ ಮೇಲೆ ಜಯವನ್ನು ದೇವರು ಸಹಾಯ ಮಾಡಿ ಕೊಡಿ ಎಂಬುದಾಗಿ ಕೇಳ್ಕೊಳ್ತಾ ಇದೀವಿ. ದೇವರನ್ನೆಲ್ಲನೂ ಆಶೀರ್ವದಿಸಿ ಪ್ರಾರ್ಥನೆ ದೇವರು ಕೇಳಿದಕ್ಕಾಗಿ ಸ್ತೋತ್ರ. ಸಕಲ ಮಹಿಮೆ ನಿಮ್ಮವರಿಗೆ ಸಲ್ಲಿಸ್ತಾ ಇದೀವಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಇದು ಸಭೆಗಳಲ್ಲಿ ಪ್ರಸಂಗ ಮಾಡುವಂತ ಒಂದು ಸಮರಿ ಮಾತ್ರವೇ, ಚಿಕ್ಕ ಒಂದು ಸಂದೇಶ ಮಾತ್ರವೇ. ಇದು ತುಂಬಾ ಆಳವಾಗಿ ಸೇವೆ ಮಾಡುವಂತ ಒಂದು ವಾಕ್ಯ. ಇದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.